ಇವತ್ತಿನ ದಿನ ನಾವು ಟಾಪ್ 5 ಫ್ರೀ ಆನ್ಲೈನ್ ಕೋರ್ಸಸ್ ಬಗ್ಗೆ ನಾವು ನೋಡೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. AI ವೃತ್ತಿ ಜೀವನವನ್ನು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಸುದ್ದಿ ಇಲ್ಲಿದೆ. ಶಿಕ್ಷಣ ಸಚಿವಾಲಯವು ಕೃತಕ ಬುದ್ಧಿಮತ್ತೆಯಲ್ಲಿ ಹಲವಾರು ಉಚಿತ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ. ವಿದ್ಯಾರ್ಥಿಗಳು ₹1 ಪಾವತಿಸಬೇಕಾಗಿಲ್ಲ. ಈ ಕೋರ್ಸ್ಗಳು ಶಿಕ್ಷಣ ಸಚಿವಾಲಯದ ಸ್ವಯಂ ಪೋರ್ಟಲ್ನಲ್ಲಿ ಲಭ್ಯವಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ವೃತ್ತಿಪರರು ಈ ಕೋರ್ಸ್ಗಳನ್ನು ಅಧ್ಯಯನ ಮಾಡಬಹುದು ಮತ್ತು ಅಂತಹ 5 ಉಚಿತ ಕೋರ್ಸ್ಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಈ ಕೋರ್ಸ್ಗಳು ಕ್ರೀಡೆ, ಶಿಕ್ಷಣ, ವಿಜ್ಞಾನ ಮತ್ತು ಹಣಕಾಸು ಮುಂತಾದ ಕ್ಷೇತ್ರಗಳಲ್ಲಿ ಬಳಸುವ ಅಗತ್ಯವಾದ AI ಮತ್ತು ಡಾಟಾ ಸೈನ್ಸ್ ಕೌಶಲ್ಯಗಳನ್ನು ಕಲಿಸುತ್ತದೆ. ಈ ಕೋರ್ಸ್ಗಳಲ್ಲಿ ಪೈಥಾನ್ ಬಳಸುವ AI ಮತ್ತು ML AI ಯೊಂದಿಗೆ ಕ್ರಿಕೆಟ್ ಅನಾಲಿಟಿಕ್ಸ್, ಶಿಕ್ಷಕರಿಗೆ AI ಮತ್ತು ಭೌತಶಾಸ್ತ್ರದಲ್ಲಿ AI, ರಸಾಯನಶಾಸ್ತ್ರದಲ್ಲಿ AI ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ AI ಸೇರಿವೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ನೈಜ ಪ್ರಪಂಚದ ಅನ್ವಯಿಕೆಗಳು ಮತ್ತು ಕೇಸ್ ಸ್ಟಡೀಸ್ ಮೂಲಕ ಪ್ರಾಯೋಗಿಕ ಕಲಿಕೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ಬರೋಣ. ಪೈಥಾನ್ ಬಳಸಿಕೊಂಡ AI ML ಇದರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಈ ಕೋರ್ಸ್ ಭಾಗವಹಿಸುವವರಿಗೆ ಡೇಟಾ ವಿಜ್ಞಾನಕ್ಕಾಗಿ ಪೈಥಾನ್ ಅನ್ನು ಪ್ರೋಗ್ರಾಮಿಂಗ್ ಭಾಷೆಯಾಗಿ ಬಳಸಿಕೊಂಡು ಕೃತಕ ಬುದ್ಧಿಮತ್ತೆಯನ್ನು ಮತ್ತು ಯಂತ್ರ ಕಲಿಕೆ ಪರಿಕಲ್ಪನೆಗಳನ್ನು ಪರಿಚಯಿಸುತ್ತದೆ. ಇದರಲ್ಲಿ ಡಾಟಾ ದೃಶ್ಯೀಕರಣ ತಂತ್ರಗಳು ಮತ್ತು ರೇಖೀಯ ಬೀಜಗಣಿತ, ಅಂಕಿಅಂಶಗಳು ಮತ್ತು ಆಪ್ಟಿಮೈಸೇಷನ್ ಪರಿಕಲ್ಪನೆಗಳು ಸೇರಿವೆ. ಕಲಿಯುವವರು ಪೈಥಾನ್ ಆಧಾರಿತ ಡೇಟಾ ವಿಜ್ಞಾನ ಪರಿಹಾರಗಳನ್ನು ವಿನ್ಯಾಸಗೊಳಿಸಲು ಮತ್ತು ಮೌಲ್ಯಮಾಪನ ಮಾಡಲು ಕೌಶಲ್ಯಗಳನ್ನು ಪಡೆಯುತ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, AI ಜೊತೆ ಕ್ರಿಕೆಟ್ ವಿಶ್ಲೇಷಣೆ ಇದರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಕ್ರೀಡಾ ವಿಶ್ಲೇಷಣೆಯ ಮೇಲೆ ಕೇಂದ್ರೀಕರಿಸುವ ಈ ಕೋರ್ಸ್ ಕ್ರಿಕೆಟ್ನಲ್ಲಿ ಡೇಟಾ ವಿಜ್ಞಾನವನ್ನು ಹೇಗೆ ಬಳಸಲಾಗುತ್ತದೆ ಎಂಬುದರ ಕುರಿತು ಮಾಹಿತಿ ಒದಗಿಸುತ್ತದೆ. ಭಾಗವಹಿಸುವವರ ಡೇಟಾ ಸಂಗ್ರಹಣೆ, ಸಿದ್ಧತೆ, ಸ್ಟ್ರೈಕ್ ರೇಟ್ ಮತ್ತು ಬಸ್ರಾ ಸೂಚ್ಯಂಕದ ಕಾರ್ಯಕ್ಷಮತೆಯ ಮೆಟ್ರಿಕ್ಗಳು ಮತ್ತು ಪೈಥಾನ್ ಬಳಸಿ ಸಂಕೀರ್ಣ ಕ್ರಿಕೆಟ್ ಡೇಟಾದ ದೃಶ್ಯೀಕರಣದ ಬಗ್ಗೆ ಕಲಿಯುತ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಶಿಕ್ಷಕರಿಗೆ AI ಇದರ ಬಗ್ಗೆ ನಾವು ನೋಡುವುದಾದರೆ, ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾದ ಈ ಕೋರ್ಸ್ ಬೋಧನೆ, ಮೌಲ್ಯಮಾಪನ ಮತ್ತು ವಿದ್ಯಾರ್ಥಿಗಳ ತೊಡಗಿಸಿಕೊಳ್ಳುವಿಕೆಯಲ್ಲಿ AI ಅನ್ನು ಸಂಯೋಜಿಸುವ ಬಗ್ಗೆ ಒಳನೋಟಗಳನ್ನು ಒದಗಿಸುತ್ತದೆ. ತರಗತಿಯ ಬೋಧನಾ ಪರಿಣಾಮಕಾರಿತ್ವವನ್ನು ಸುಧಾರಿಸಲು, ಕಲಿಕೆಯನ್ನು ವೈಯಕ್ತೀಕರಿಸಲು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಶಿಕ್ಷಕರು AI ಪರಿಕರಗಳನ್ನು ಬಳಸಲು ಕಲಿಯುತ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಭೌತಶಾಸ್ತ್ರದಲ್ಲಿ AI ಇದರ ಬಗ್ಗೆ ನಾವು ನೋಡುವುದಾದರೆ, ಈ ಕೋರ್ಸ್ ಪ್ರಾಯೋಗಿಕ ಭೌತಶಾಸ್ತ್ರವನ್ನು AI ತಂತ್ರಜ್ಞಾನದೊಂದಿಗೆ ಸಂಯೋಜಿಸುತ್ತದೆ. ಇದು ಯಂತ್ರ ಕಲಿಕೆ ಮತ್ತು ನರಮಂಡಲ ಜಾಲಗಳಿಗೆ ಪ್ರಾಯೋಗಿಕವಾಗಿ ಒಡ್ಡಿಕೊಳ್ಳುವುದು ಒದಗಿಸುತ್ತದೆ. AI ಆಧಾರಿತ ಪರಿಕರಗಳು ಮತ್ತು ಸಿಮ್ಯುಲೇಶನ್ಗಳನ್ನು ಬಳಸಿಕೊಂಡು ನೈಜ ಪ್ರಪಂಚದ ಭೌತಶಾಸ್ತ್ರದ ಸಮಸ್ಯೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುತ್ತದೆ. ಇನ್ನು ನಾವು ನೆಕ್ಸ್ಟ್ ನೋಡುವುದಾದರೆ, ರಸಾಯನಶಾಸ್ತ್ರದಲ್ಲಿ AI ಇದರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಪದವಿಪೂರ್ವ ವಿಜ್ಞಾನ ವಿದ್ಯಾರ್ಥಿಗಳನ್ನು ಗುರಿಯಾಗಿಟ್ಟುಕೊಂಡು ಈ ಕೋರ್ಸ್ ಆಣ್ವಿಕ ಭವಿಷ್ಯ, ಪ್ರತಿಕ್ರಿಯೆ ಮಾದರಿ ಮತ್ತು ಔಷಧ ವಿನ್ಯಾಸದಲ್ಲಿ AI ಅನ್ವಯಿಕೆಗಳನ್ನು ಪರಿಚಯಿಸುತ್ತದೆ. ಕಲಿಯುವವರು ನೈಜ ಪ್ರಪಂಚದ ಡೇಟಾ ಸೆಟ್ಗಳೊಂದಿಗೆ ಕೆಲಸ ಮಾಡುತ್ತಾರೆ ಮತ್ತು ರಸಾಯನಶಾಸ್ತ್ರ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ಪೈಥಾನ್ ಆಧಾರಿತ ತಂತ್ರಗಳನ್ನು ಬಳಸುತ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ನಾವು ನೋಡುವುದಾದರೆ,
ಲೆಕ್ಕಪತ್ರ ನಿರ್ವಹಣೆಯಲ್ಲಿ AI ಇದರ ಬಗ್ಗೆ ನಾವು ನೋಡುವುದಾದರೆ, ಹಣಕಾಸು ಮತ್ತು ತಂತ್ರಜ್ಞಾನದ ಛೇದಕವನ್ನು ಕೇಂದ್ರೀಕರಿಸುವ ಈ ಕೋರ್ಸ್ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಯಾಂತ್ರೀಕೃತಗೊಳಿಸುವಿಕೆ, ವಂಚನೆ ಪತ್ತೆ ಮತ್ತು ಹಣಕಾಸು ಮುನ್ಸೂಚನೆ ಮತ್ತು ಡೇಟಾ ಚಾಲಿತ ನಿರ್ಧಾರ ತೆಗೆದುಕೊಳ್ಳುವಿಕೆ AI ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ಅನ್ವೇಷಿಸುತ್ತದೆ. ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.